ಭೂಮಿಕಾ, ಈ 3 ಅಥವಾ ಈ 4 ಓಕೆ ಅನ್ಸುತ್ತಲ್ಲ? ಸರ್ ಈಗಾಗಲೇ ತುಂಬಾ ತಗೊಂಡಿದೀವಿ, ಯಾವ್ದಾದ್ರು ಒಂದು 2 ತಗೋಣ ಸಾಕು ಸರ್. ಏಯ್, ನೀನಾಗೆಲ್ಲ ಹೇಳಲೇಬಾರ್ದು. ಮದುವೆ ಗಂಡು ನೀನು. ಇದೆಲ್ಲ ಹಾಕೊಂಡ್ರೆ ಕಣೋ ಮದುವೆಗೊಂದು ಗಮ್ಮತ್ತು. ಮದುವೆ ಆಗ್ತಾರೋ ಹುಡುಗ ಹುಡುಗಿಗೊಂದು ಗಮ್ಮತ್ತು, ಮದುವೆ ಮಾಡ್ಕೊಡ್ತಾರೋ ನಮಗೊಂದು ಗಮ್ಮತ್ತು. ಇಲ್ಲೇ ಹೋದ್ರೆ ಸತ್ಯನಾರಾಯಣ ಪೂಜೆ ಥರ ಆಗ್ಬಿಡುತ್ತೆ ಕಣೋ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಬಿಡು. ಸರ್ ಆದ್ರೂ ತುಂಬಾ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ, ಯಾವ್ದು ಸಿಂಪಲ್ ಆಗಿರೋದು ನೋಡೋಣ ಸಾಕು. ನೋಡು, ಅದು ನಮ್ಮ ಡಿಪಾರ್ಟ್ಮೆಂಟ್. ನೀನು ರೇಟ್ ಜಾಸ್ತಿ ಅಂತ ತಲೆ ಕೆಡಿಸ್ಕೊಬೇಡ. ಇದರಿಂದ ನಾವೇನು ಮುಳುಗೋಗಲ್ಲ. ಇದನ್ನ ನಮ್ಮ ಖುಷಿಗೆ ಮಾಡ್ತಾ ಇರೋದು. ನೋಡೋಕೆ ಎಷ್ಟು ಚೆನ್ನಾಗಿದೆ. ಈ ಥರದ ಬಟ್ಟೆ ಹಾಕೊಂಡ್ರೆ ಮದುವೆಗೆ ಒಂದು ಮೆರುಗಿರುತ್ತೆ. ಆಯ್ತಾ? ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋ. ಇಲ್ಲಿದೆಲ್ಲ ಆಯ್ತು. ಪಂಚ ಒಂದು ಪರ್ಚೇಸ್ ಮಾಡಿದ್ರೆ ಸರ್ ಮತ್ತೆ ಪಂಚನ? ಮದುವೆಗೂ ಪಂಚ ಹಾಕೋಬೇಕಾ? ಮದುವೆಗೂ ಅಲ್ಲ, ಮದುವೆಗೆ ಪಂಚೆ ಹಾಕೋಬೇಕಾಗಿರೋದು. ನೀನು ತಲೆ ಕೆಡಿಸ್ಕೊಬೇಡಪ್ಪ. ನಾನು ಆನಂದ ಇರ್ತೀವಲ್ಲ, ಹೆಲ್ಪ್ ಮಾಡ್ತೀನಿ. ಇದು 3 ಅದು ನೋಡಿ. ಸರ್ ಒಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಬ. ಯಾಕೆ ಅಲ್ಲ, ಇದು ಕೊಡಿ. ಹಲೋ ಬಾಸ್. ವಾಟ್ ಮಿಸ್ಟರ್ ಪೈಲ್ವಾನ್, ವೇರ್ ಆರ್ ಯು ಮ್ಯಾನ್? ಬಾಸ್, ಇಲ್ಲೇ ಶಾಪಿಂಗ್ಗೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಓಹೋ, ಏನು ನಿಮ್ಮ ಆಂಟಿ ಮನೆಯವ್ರು ಇಷ್ಟೊಂದು ಸ್ಪೀಡ್ ಆಗಿದ್ದಾರೆ? ಬಾಸ್ ನಿಜವಾಗ್ಲೂ ತುಂಬಾನೇ ಗಾಬರಿ ಆಗ್ತಿದೆ. ನೀವು ನೋಡಿದ್ರೆ ಏನು ಆಗಲ್ಲ ಅಂತಿದ್ದೀರಾ. ಇಲ್ಲ ಆಗ್ತಿರೋ ಸಡನ್ ಡೆವಲಪ್ಮೆಂಟ್ಸ್ ನೋಡಿದ್ರೆ ಪಕ್ಕ ಮದುವೆ ಮಾಡೋ ತರ ಕಾಣಿಸ್ತಿದೆ. ಶಾಪಿಂಗ್ ಕರ್ಕೊಬಂದು ಅದನ್ನ ತಗೋ ಇದನ್ನ ತಗೋ ಅಂತ ತಲೆ ತಿಂತಾ ಇದಾರೆ. ನನಗಂತೂ ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ ಬಾಸ್. ಹೇಗಾದ್ರೂ ಮಾಡಿ ಈ ಕಷ್ಟದಿಂದ ನೀವೇ ನನ್ನ ಪಾರ್ ಮಾಡಬೇಕು ಪ್ಲೀಸ್ ಬಾಸ್. ಏನು ಪ್ಲೀಸ್ ಅಂತ ಅಷ್ಟೊಂದು ಗೋಗರಿತ್ಯಾ? ರಾಜ ಮರ್ಯಾದೆ ಸಿಗ್ತಾ ಇದೆ ಕಣೋ ನಿನಗೆ. ಮಜಾ ಮಾಡೋದನ್ನ ಎಂಜಾಯ್ ದ ಮೂಮೆಂಟ್ ಮ್ಯಾನ್. ನೀನ್ ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಪ್ಪ. ಮಿಕ್ಕಿದೆಲ್ಲ ನನಗೆ ಬಿಟ್ಬಿಡು, ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಬಾರ್ಡರ್ ತನಕ ಹೋಗುತ್ತೆ ಹೊರತು ಬಾರ್ಡರ್ ದಾಟಿ ಹೋಗೋದಿಲ್ಲ. ಆ ಜವಾಬ್ದಾರಿ ನಂದು, ನೀನು ಆರಾಮಾಗಿರು. ಬಾಸ್ ಇದನ್ನೇ ಹೇಳಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀರಾ. ಮುಂದಕ್ಕೆ ಇದನ್ನ ಎಲ್ಗೋಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ಲೈಟಾಗಿ ಪುಕ ಅಂತಿದೆ ಬಾಸ್. ನನ್ನ ಟೆನ್ಷನ್ ತರ್ಕೊಳಕ್ ಆಗ್ತಾ ಇಲ್ಲ. ನಿಮ್ಮ ಆಂಟಿ ಮನೆಯವರು ಒಳ್ಳೆ ಕಾಸ್ಟ್ಲಿ ಶಾಪಿಂಗ್ ಮಾಡಿಸ್ತಾ ಇದಾರೆ. ಸುಮ್ಮನೆ ಬಟ್ಟೆ ತಗೊಂಡು ಸೈಲೆಂಟ್ ಆಗಿ ಮನೆಗೆ ಹೋಗೋದು ಕಲಿ ನೀನು. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿಲ್ವಾ? ನಾನು ಇದೀನಿ ಮೆಹುನಾ, ಚಿಂತಾ ಮತ್ ಕರೋ. ಸರಿ ಶಾಪಿಂಗ್ ಸುನಿಲ್ ಅವರೇ, ನಾವು ಫೋನ್ ಇಡ್ತೀವಿ. ಎಂಜಾಯ್. ಓಕೆ ಬಾಸ್. ಜೈ, ಏನೋ ಮದ್ವೆ ಗಿದ್ವೆ ಅಂದಂಗಿತ್ತು. ಯಾರ್ ಮದ್ವೆ? ಯಾರ ಜೊತೆ? ಇನ್ಯಾರ್ದು? ನನ್ನ ಫ್ರೆಂಡ್ದು. ಅವನಿಗೆ ಇವಾಗ ಮದುವೆ ಸೆಟ್ ಆಗಿದೆ. ಹುಡುಗಿ ಕಡೆಯವರು ಅವನಿಗೆ ಕರ್ಕೊಂಡೋಗಿ ತುಂಬಾ ಕಾಸ್ಟ್ಲಿ ಶಾಪಿಂಗ್ ಎಲ್ಲ ಮಾಡಿಸ್ತಿದಾರಂತೆ. ಅದನ್ನ ಹೇಳಕ್ಕೆ ಅಂತ ಮಾಡಿದ್ದ. ನಿಮ್ ಫ್ರೆಂಡಾ? ಅವ್ರು ಇಷ್ಟು ಲೇಟಾಗಿ ಮದ್ವೆ ಆಗ್ತಿದಾರಾ? ಅದ್ರಲ್ಲೇನಿದೆ ಬೇಬಿ, ಮದುವೆ ಆಗೋದಷ್ಟೇ ಮುಖ್ಯ. ಯಾವ ಏಜಲ್ಲಿ ಮದುವೆ ಆಗ್ತೀವಿ ಅನ್ನೋದಲ್ಲ. ಅದಕ್ಕೆ 30, 60, 90 ಅಂತೆಲ್ಲ ಲಿಮಿಟ್ ಇರೋದಿಲ್ಲ. ಬಟ್ ನೀವು ಸುನ್ನಿ ಅಂತ ಹೇಳ್ದಂಗಿತ್ತು. ನೀನೇನ್ ಬೇಬಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ಕೊಂಡು ಏನ್ ಹೇಳ್ಕೊಂಡಿದ್ಯಾ? ನನ್ನ ಇಷ್ಟ ಆಗಲ್ಲ ನಂಗೆ ಈ ಥರ ಎಲ್ಲ ಪ್ರಶ್ನೆಗಳು ಕೇಳೋದು. ಹೇಳ್ತದೀನಿ ತಾನೆ ಏನು ವಿಷಯ ಅಂತ. ಬೇಬಿ, ಹೆಣ್ಮಕ್ಳಿಗೆ ತಲೆ ಇಲ್ದೇ ಆದ್ರೂ ಪರವಾಗಿಲ್ಲ, ಅದು ನಿನಗಿಲ್ಲ ಗೊತ್ತು. ಆದ್ರೆ ಇತ್ತಾಳೆ ಕಿವಿ ಮಾತ್ರ ಇರಬಾರ್ದು. ಯಾವಾಗ್ಲೂ ಕ್ವಶನ್ ಕೇಳ್ಕೊಂಡು. ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ. ಇವನ್ ಸುನ್ನಿ ಅಂತಾನೆ ಹೇಳ್ದ. ಇರ್ಲಿ, ಏನೋ ನಡೆಸ್ತಾ ಇದ್ದಾನೆ. ಅದೇನು ಅಂತ ಕಂಡಿಡಿತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ರೋ. ಈಗ ಅದು ಮದ್ವೆ ನಡೆಯೋ ಮನೆ. ಪಪ್ಪ ಮಮ್ಮಿಗಿಬ್ರಿಗೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದು ಅಲ್ಲದೆ ನಿಮ್ ಚಿಕ್ಕಿನೂ ತುಂಬಾ ಬ್ಯುಸಿ ಕಂಡ್ರೋ. ನೀವಿಬ್ರು ನನ್ ಜೊತೆ ಇದ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ರೋ, ಪ್ಲೀಸ್. ಸರಿ, ಏನ್ ಮಾಡಕ್ಕಾಗುತ್ತೆ? ನಿಮ್ನೆ ಪಪ್ಪ ಅಂತ ತಪ್ಕೋತೀನಿ. ಥ್ಯಾಂಕ್ ಯು. ಓಕೆ ಅಮ್ಮಮ್ಮ, ಅಮ್ಮ ಅಂತ ಅನ್ಕೊಂಡು ನಿಮ್ಮನೆ ತಪ್ಕೊಂಡು ಮಲ್ಕೊಂತೀನಿ. ಗುಡ್ 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 ಗುಡ್. ಚಲೋ ಮಲ್ಕೊಳ್ಳೋಣ. ಅಮ್ಮಮ್ಮ, ಆದ್ರೆ ಒಂದು ಪ್ರಾಬ್ಲಮ್. ಏನಮ್ಮ? ನೀವು ಅಮ್ಮನಷ್ಟು ಸಣ್ಣ ಇಲ್ವಲ್ಲ. ನಾನ್ ನಿಮ್ಮ ಅಮ್ಮನಷ್ಟು ಸಣ್ಣ ಇಲ್ಲ, ಕರೆಕ್ಟು. ಆದ್ರೆ ಇವ್ರ ಪಪ್ಪನಷ್ಟು ದಪ್ಪ ಇರ್ಬೇಕಲ್ಲ. ಇವನಿಗೆ ಪಪ್ಪ, ನಿನಗೆ ಅಮ್ಮ. ಹಂಗಂದ್ಮೇಲೆ ನಾನ್ ದಪ್ಪ ಇರ್ಲೇಬೇಕಲ್ಲ. ಓಕೆನಾ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಮಿಂಚು? ನಾನು ನಿಮ್ಮ ಅಮ್ಮನ ಹಾಗೆ ತೆಳ್ಳಗಿದ್ದೀನಲ್ವಾ? ನನ್ನ ಹಗ್ ಮಾಡ್ಕೊಂಡು ಮಲ್ಕೊಂತ್ಯಾ? ಹಾ, ಓಕೆ ಅತ್ತೆ. ಗುಡ್ ನೈಟ್ ಹೇಳು. ಗುಡ್ ನೈಟ್. ಗುಡ್ ನೈಟ್. ನೀನು ಬಾರ ನಮ್ಮ ಜೊತೆ ಮಲ್ಗುವಂತೆ. ಓಕೆ, ಕತೆ ಹೇಳ್ತೀರಾ? ಸಕ್ಕತ್ತಾಗಿ ಹೇಳ್ತೀನಿ. ಬಾಯ್ ಅಮ್ಮಮ್ಮ. ಥ್ಯಾಂಕ್ ಯು. ಮೋಸ ಕಣೋ, ಇಬ್ರು ನನ್ ಜೊತೆ ಮಲಗ್ತೀನಿ ಅಂತಲ್ವಾ ಹೇಳಿದ್ದು. ನಾಳೆ ಮಲ್ಕೋತೀವಿ
ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಅತ್ತೆ. ಅದೇ ಅಳಿಯಂದ್ರೆ ಯಾಕೆ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ದಾರೆ? ಹೇಳಿ ಅಳಿಯಂದ್ರೆ. ಏನಿಲ್ಲ ಅತ್ತೆ, ಮಕ್ಕಳು ಮಲಗಿದ್ರ ಅಂತ ಕೇಳಕ್ ಮಾಡಿದೆ. ಅವ್ರುಗಳು ನಾವಿಲ್ದೆ ನಿದ್ದೆ ಮಾಡಲ್ಲ ಅಂತ ಹಠ ಮಾಡ್ತಾರೆ. ಅದಕ್ಕೆ ಏನು ಸಮಸ್ಯೆ ಇಲ್ಲ ತಾನೆ? ಅಯ್ಯೋ, ಏನು ತೊಂದರೆ ಆಗ್ತಿಲ್ಲ ಅಳಿಯಂದ್ರೆ. ಇಷ್ಟೊತ್ತು ನನ್ನ ಹತ್ರ ಕತೆ ಕೇಳ್ಕೊಂಡು ಕೂತಿದ್ವು. ಈಗ ಅವ್ರ ಅತ್ತೆ ಮಾವನ ಹತ್ರ ಮಲಗ್ತೀವಿ ಅಂತ ಹೋಗಿದ್ದಾರೆ. ನೀವೇನು ಯೋಚನೆ ಮಾಡ್ಬೇಡಿ. ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಹೇಳಿ, ಇಬ್ರಲ್ಲೊಬ್ಬನ ಕರ್ಕೊಂಡ್ಬಿಡ್ತೀನಿ. ಕಷ್ಟ ಏನಿದೆ ಅಳಿಯಂದ್ರೆ? ಮಕ್ಕಳು ಆರಾಮಾಗಿದ್ದಾರೆ. ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡ್ತಿರ್ತಾರೆ. ರಾತ್ರಿ ಆದ್ರೆ ಒಂದೊಂದ್ಸಲಿ ಅಪ್ಪ ಅಮ್ಮ ಬೇಕು ಅಂತ ಕೇಳ್ತೇವೆ. ಮಿಸ್ ಮಾಡ್ಕೊಂಡೇ ಮಾಡ್ಕೋತಾರಲ್ವಾ. ಆದ್ರೆ ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿ ಆರಾಮಾಗಿದ್ದಾರೆ. ಸರಿ. ಅಂದಾಗೆ ಅಳಿಯಂದ್ರೆ, ನಿಮ್ಮ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡೋಣ ಅನ್ಕೊಂಡೆ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹೇಳ್ಬೋದಾ? ಏನು? ಏನಿಲ್ಲ ಅಳಿಯಂದ್ರೆ, ನೀವು ಮಲ್ಲಿಗೆ ಮದ್ವೆ ಮಾಡಿಸ್ತಾ ಇದ್ದೀರಾ. ಅದು ತುಂಬಾ ಖುಷಿ ಪಡೋ ವಿಷಯನೇ. ಆದ್ರೆ ಒಂದು ಮುಖ್ಯವಾದ ವಿಷಯನ ನೀವು ಮರಿತಾ ಇದ್ದೀರಾ ಅಂತ ಅನ್ಸುತ್ತೆ. ಯಾವ ವಿಷಯ? ಅಳಿಯಂದ್ರೆ, ಕಾನೂನ್ ಪ್ರಕಾರ ಮಲ್ಲಿ ಇನ್ನು ಜಯದೇವ್ ಹೆಂಡ್ತಿನೇ. ಅವಳಿಗೆ ಇನ್ನೊಂದು ಮದ್ವೆ ಮಾಡಿಸೋದಕ್ ಮುಂಚೆ ಜಯದೇವಿಂದ ಅವಳಿಗೆ ಅಫಿಷಿಯಲ್ ಡೈವರ್ಸ್ ಕೊಡಿಸ್ಬಿಟ್ರೆ ಎಲ್ಲ ಕ್ಲಿಯರ್ ಆಗೋಗುತ್ತಲ್ವಾ. ಅವಾಗ ಏನು ಸಮಸ್ಯೆ ಇರಲ್ಲ. ನನ್ನ ಲಾಯರ್ ಫ್ರೆಂಡ್ ಒಬ್ಳಿದ್ದಾಳೆ, ಅವಳ ಹತ್ರ ಈ ವಿಷಯ ಮಾತಾಡ್ತಿದ್ದೆ. ಅವಳು ಇದನ್ನೇ ಸಜೆಸ್ಟ್ ಮಾಡಿದ್ಲು. ಅದಕ್ಕೆ ಅದನ್ನ ನಿಮಗೆ ಹೇಳೋಣ ಅಂತ. ಇಲ್ಲಾತೆ, ನಾನು ಆ ವಿಷಯವಾಗಿ ಯೋಚನೆ ಮಾಡಿದೆ.